ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ತಾಂಡವ ಆಡ್ತಾ ಇದೆ. ರಿಪಬ್ಲಿಕ್ ಕನ್ನಡ ಈಗಾಗಲೇ ಈ ಸುದ್ದಿ ಸ್ಫೋಟವನ್ನ ಮಾಡಿತು. ಆ ನಂತರದಲ್ಲಿ ರಾಜ್ಯಾದ್ಯಂತ ಈ ಸುದ್ದಿ ಸಂಚಲನವನ್ನ ಉಂಟು ಮಾಡಿದೆ. ಈ ಲಂಚಾವತಾರ ಎಲ್ಲಿವರೆಗೂ ವ್ಯಾಪಿಸಿದೆ ಅಂತಂದ್ರೆ ಈಗ ಸಚಿವರ ಪುತ್ರನ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಈ ಎಲ್ಲಾ ವಿಚಾರಕ್ಕೂ ಸಂಬಂಧಪಟ್ಟಂತೆ ಕ್ಲಾರಿಟಿ ಅಥವಾ ಸ್ಪಷ್ಟನೆಯನ್ನ ಸಚಿವರು ಕೊಡ್ತಾರಾ ಅನ್ನುವಂತ ಪ್ರಶ್ನೆ ಇವತ್ತು ಸಿಎಂ ಅವರನ್ನ ಭೇಟಿಯಾಗಿ ತಿಮ್ಮಾಪುರ ಕೆಲವೊಂದು ವಿವರಣೆಗಳನ್ನ ನೀಡುವಂತ ಸಾಧ್ಯತೆ ಇದೆ. ಸಚಿವ ಆರ್.ಬಿ. ತಿಮ್ಮಾಪುರ ಪುತ್ರನ ಬಗ್ಗೆ ಕೂಡ ಪ್ರಸ್ತಾಪ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ CL7 ಪರವಾನಗಿ ನೀಡಲು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂತ ಆರೋಪ ಪ್ರಮುಖವಾಗಿ ಕೇಳಿ ಬರ್ತಾ ಇರೋದು. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಸ್ಪಷ್ಟನೆ ನೀಡುವಂತೆ ಆರ್.ಬಿ. ತಿಮ್ಮಾಪುರ್ಗೆ ಸಿಎಂ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಇವತ್ತು ಸಿಎಂ ಅವರನ್ನ ಭೇಟಿಯಾಗಿ ಅಥವಾ ಸಿಎಂ ಅವ್ರಿಗೆ ಒಂದಷ್ಟು ಕ್ಲಾರಿಟಿಯನ್ನ ಸ್ಪಷ್ಟನೆಯನ್ನ ನೀಡುವಂತ ಸಾಧ್ಯತೆ ಇದೆ. ತಿಮ್ಮಾಪುರ್ ಅವರು ಹೇಳಿದ್ರು ಈಗಾಗಲೇ ಯಾವ ವಿಚಾರಣೆಯನ್ನು ಕೂಡ ಎದುರಿಸೋದಕ್ಕೆ ನಾನು ಸಿದ್ಧ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆದರೆ ಈ ವಿಚಾರ ಏನಿದೆ ಇದು ಬಹಳ ಡ್ಯಾಮೇಜ್ ಆಗ್ತಾ ಇದೆ. ಅಬಕಾರಿ ಮಂತ್ರಿ ಈ ವಿಚಾರದಲ್ಲಿ ಶಾಮೀಲಾಗಿಲ್ಲ, ನಾನು ಸೈನೇ ಬೇಕಾಗಿಲ್ಲ ಅನ್ನುವಂಥದ್ದನ್ನು ಅವ್ರು ಹೇಳಿದ್ರು ಕೂಡ ಅಸಲಿಗೆ ಏನು ನಡೆದಿದೆ ಅಬಕಾರಿ ಇಲಾಖೆಯಲ್ಲಿ ಅನ್ನುವಂಥ ಪ್ರಶ್ನೆ, ಲಂಚಾವತಾರ ನಡೀತಾ ಇದ್ರು ಕೂಡ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ, ಹಾಗಾದರೆ ಸಚಿವರ ಗಮನಕ್ಕೆ ಬಂದಿಲ್ವಾ ಅನ್ನುವಂಥ ಪ್ರಶ್ನೆ. ಅದರ ಜೊತೆಯಲ್ಲಿ ವಿಪಕ್ಷಗಳು ಈಗಾಗಲೇ ತಿಮ್ಮಾಪುರ್ ರಾಜೀನಾಮೆ ನೀಡಬೇಕು ಅಂತ ಆಗ್ರಹವನ್ನು ಕೂಡ ಮಾಡ್ತಾ ಇರೋದ್ರಿಂದ ಸರ್ಕಾರಕ್ಕೂ ಕೂಡ ಡ್ಯಾಮೇಜ್ ಆಗ್ತಾ ಇದೆ. ಹಾಗಾಗಿ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಸಿಎಂ ಮುಂದಾಗಿರೋದು. ಇವತ್ತು ತಿಮ್ಮಾಪುರ್ ಕೆಲವೊಂದು ವಿಚಾರಗಳ ಬಗ್ಗೆ, ಪ್ರಮುಖವಾಗಿ ಅವರ ಪುತ್ರನ ಬಗ್ಗೆ ಪ್ರಸ್ತಾಪ ಆಗಿರೋದ್ರಿಂದ ಅದರ ಬಗ್ಗೆ ವಿವರಣೆ ನೀಡುವಂತ ಸಾಧ್ಯತೆ ಇದೆ. ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ತಾಂಡವ ಆಡ್ತಾ ಇದೆ. ರಿಪಬ್ಲಿಕ್ ಕನ್ನಡ ಈಗಾಗಲೇ ಈ ಸುದ್ದಿ ಸ್ಫೋಟವನ್ನ ಮಾಡಿತು. ಆ ನಂತರದಲ್ಲಿ ರಾಜ್ಯಾದ್ಯಂತ ಈ ಸುದ್ದಿ ಸಂಚಲನವನ್ನ ಉಂಟು ಮಾಡಿದೆ. ಈ ಲಂಚಾವತಾರ ಎಲ್ಲಿವರೆಗೂ ವ್ಯಾಪಿಸಿದೆ ಅಂತಂದ್ರೆ ಈಗ ಸಚಿವರ ಪುತ್ರನ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಈ ಎಲ್ಲಾ ವಿಚಾರಕ್ಕೂ ಸಂಬಂಧಪಟ್ಟಂತೆ ಕ್ಲಾರಿಟಿ ಅಥವಾ ಸ್ಪಷ್ಟನೆಯನ್ನ ಸಚಿವರು ಕೊಡ್ತಾರಾ ಅನ್ನುವಂತ ಪ್ರಶ್ನೆ ಇವತ್ತು ಸಿಎಂ ಅವರನ್ನ ಭೇಟಿಯಾಗಿ ತಿಮ್ಮಾಪುರ ಕೆಲವೊಂದು ವಿವರಣೆಗಳನ್ನ ನೀಡುವಂತ ಸಾಧ್ಯತೆ ಇದೆ. ಸಚಿವ ಆರ್.ಬಿ. ತಿಮ್ಮಾಪುರ ಪುತ್ರನ ಬಗ್ಗೆ ಕೂಡ ಪ್ರಸ್ತಾಪ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ CL7 ಪರವಾನಗಿ ನೀಡಲು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂಥ ಆರೋಪ ಪ್ರಮುಖವಾಗಿ ಕೇಳಿ ಬರ್ತಾ ಇರೋದು. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಸ್ಪಷ್ಟನೆ ನೀಡುವಂತೆ ಆರ್.ಬಿ. ತಿಮ್ಮಾಪುರ್ಗೆ ಸಿಎಂ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಇವತ್ತು ಸಿಎಂ ಅವರನ್ನ ಭೇಟಿಯಾಗಿ ಅಥವಾ ಸಿಎಂ ಅವ್ರಿಗೆ ಒಂದಷ್ಟು ಕ್ಲಾರಿಟಿಯನ್ನ ಸ್ಪಷ್ಟನೆಯನ್ನ ನೀಡುವಂತ ಸಾಧ್ಯತೆ ಇದೆ. ತಿಮ್ಮಾಪುರ್ ಅವರು ಹೇಳಿದ್ರು ಈಗಾಗಲೇ ಯಾವ ವಿಚಾರಣೆಯನ್ನು ಕೂಡ ಎದುರಿಸೋದಕ್ಕೆ ನಾನು ಸಿದ್ಧ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆದರೆ ಈ ವಿಚಾರ ಏನಿದೆ ಇದು ಬಹಳ ಡ್ಯಾಮೇಜ್ ಆಗ್ತಾ ಇದೆ. ಅಬಕಾರಿ ಮಂತ್ರಿ ಈ ವಿಚಾರದಲ್ಲಿ ಶಾಮೀಲಾಗಿಲ್ಲ, ನಾನು ಸೈನೇ ಬೇಕಾಗಿಲ್ಲ ಅನ್ನುವಂಥದ್ದನ್ನು ಅವ್ರು ಹೇಳಿದ್ರು ಕೂಡ ಅಸಲಿಗೆ ಏನು ನಡೆದಿದೆ ಅಬಕಾರಿ ಇಲಾಖೆಯಲ್ಲಿ ಅನ್ನುವಂಥ ಪ್ರಶ್ನೆ, ಲಂಚಾವತಾರ ನಡೀತಾ ಇದ್ರು ಕೂಡ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ, ಹಾಗಾದರೆ ಸಚಿವರ ಗಮನಕ್ಕೆ ಬಂದಿಲ್ವಾ ಅನ್ನುವಂಥ ಪ್ರಶ್ನೆ. ಅದರ ಜೊತೆಯಲ್ಲಿ ವಿಪಕ್ಷಗಳು ಈಗಾಗಲೇ ತಿಮ್ಮಾಪುರ್ ರಾಜೀನಾಮೆ ನೀಡಬೇಕು ಅಂತ ಆಗ್ರಹವನ್ನು ಕೂಡ ಮಾಡ್ತಾ ಇರೋದ್ರಿಂದ ಸರ್ಕಾರಕ್ಕೂ ಕೂಡ ಡ್ಯಾಮೇಜ್ ಆಗ್ತಾ ಇದೆ. ಹಾಗಾಗಿ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಸಿಎಂ ಮುಂದಾಗಿರೋದು. ಇವತ್ತು ತಿಮ್ಮಾಪುರ್ ಕೆಲವೊಂದು ವಿಚಾರಗಳ ಬಗ್ಗೆ, ಪ್ರಮುಖವಾಗಿ ಅವರ ಪುತ್ರನ ಬಗ್ಗೆ ಪ್ರಸ್ತಾಪ ಆಗಿರೋದ್ರಿಂದ ಅದರ ಬಗ್ಗೆ ವಿವರಣೆ ನೀಡುವಂತ ಸಾಧ್ಯತೆ ಇದೆ. ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ತಾಂಡವ ಆಡ್ತಾ ಇದೆ. ರಿಪಬ್ಲಿಕ್ ಕನ್ನಡ ಈಗಾಗಲೇ ಈ ಸುದ್ದಿ ಸ್ಫೋಟವನ್ನ ಮಾಡಿತು. ಆ ನಂತರದಲ್ಲಿ ರಾಜ್ಯಾದ್ಯಂತ ಈ ಸುದ್ದಿ ಸಂಚಲನವನ್ನ ಉಂಟು ಮಾಡಿದೆ. ಈ ಲಂಚಾವತಾರ ಎಲ್ಲಿವರೆಗೂ ವ್ಯಾಪಿಸಿದೆ ಅಂತಂದ್ರೆ ಈಗ ಸಚಿವರ ಪುತ್ರನ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಈ ಎಲ್ಲಾ ವಿಚಾರಕ್ಕೂ ಸಂಬಂಧಪಟ್ಟಂತೆ ಕ್ಲಾರಿಟಿ ಅಥವಾ ಸ್ಪಷ್ಟನೆಯನ್ನ ಸಚಿವರು ಕೊಡ್ತಾರಾ ಅನ್ನುವಂಥ ಪ್ರಶ್ನೆ ಇವತ್ತು ಸಿಎಂ ಅವರನ್ನ ಭೇಟಿಯಾಗಿ ತಿಮ್ಮಾಪುರ ಕೆಲವೊಂದು ವಿವರಣೆಗಳನ್ನ ನೀಡುವಂತ ಸಾಧ್ಯತೆ ಇದೆ. ಸಚಿವ ಆರ್.ಬಿ. ತಿಮ್ಮಾಪುರ ಪುತ್ರನ ಬಗ್ಗೆ ಕೂಡ ಪ್ರಸ್ತಾಪ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ CL7 ಪರವಾನಗಿ ನೀಡಲು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂಥ ಆರೋಪ ಪ್ರಮುಖವಾಗಿ ಕೇಳಿ ಬರ್ತಾ ಇರೋದು. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಸ್ಪಷ್ಟನೆ ನೀಡುವಂತೆ ಆರ್.ಬಿ. ತಿಮ್ಮಾಪುರ್ಗೆ ಸಿಎಂ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ.
ಇವತ್ತು ಸಿಎಂ ಅವರನ್ನ ಭೇಟಿಯಾಗಿ ಅಥವಾ ಸಿಎಂ ಅವ್ರಿಗೆ ಒಂದಷ್ಟು ಕ್ಲಾರಿಟಿಯನ್ನ ಸ್ಪಷ್ಟನೆಯನ್ನ ನೀಡುವಂತ ಸಾಧ್ಯತೆ ಇದೆ. ತಿಮ್ಮಾಪುರ್ ಅವರು ಹೇಳಿದ್ರು ಈಗಾಗಲೇ ಯಾವ ವಿಚಾರಣೆಯನ್ನು ಕೂಡ ಎದುರಿಸೋದಕ್ಕೆ ನಾನು ಸಿದ್ಧ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆದರೆ ಈ ವಿಚಾರ ಏನಿದೆ ಇದು ಬಹಳ ಡ್ಯಾಮೇಜ್ ಆಗ್ತಾ ಇದೆ. ಅಬಕಾರಿ ಮಂತ್ರಿ ಈ ವಿಚಾರದಲ್ಲಿ ಶಾಮೀಲಾಗಿಲ್ಲ, ನಾನು ಸೈನೇ ಬೇಕಾಗಿಲ್ಲ ಅನ್ನುವಂಥದ್ದನ್ನು ಅವ್ರು ಹೇಳಿದ್ರು ಕೂಡ ಅಸಲಿಗೆ ಏನು ನಡೆದಿದೆ ಅಬಕಾರಿ ಇಲಾಖೆಯಲ್ಲಿ ಅನ್ನುವಂಥ ಪ್ರಶ್ನೆ, ಲಂಚಾವತಾರ ನಡೀತಾ ಇದ್ರು ಕೂಡ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ, ಹಾಗಾದರೆ ಸಚಿವರ ಗಮನಕ್ಕೆ ಬಂದಿಲ್ವಾ ಅನ್ನುವಂಥ ಪ್ರಶ್ನೆ. ಅದರ ಜೊತೆಯಲ್ಲಿ ವಿಪಕ್ಷಗಳು ಈಗಾಗಲೇ ತಿಮ್ಮಾಪುರ್ ರಾಜೀನಾಮೆ ನೀಡಬೇಕು ಅಂತ ಆಗ್ರಹವನ್ನು ಕೂಡ ಮಾಡ್ತಾ ಇರೋದ್ರಿಂದ ಸರ್ಕಾರಕ್ಕೂ ಕೂಡ ಡ್ಯಾಮೇಜ್ ಆಗ್ತಾ ಇದೆ. ಹಾಗಾಗಿ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಸಿಎಂ ಮುಂದಾಗಿರೋದು. ಇವತ್ತು ತಿಮ್ಮಾಪುರ್ ಕೆಲವೊಂದು ವಿಚಾರಗಳ ಬಗ್ಗೆ, ಪ್ರಮುಖವಾಗಿ ಅವರ ಪುತ್ರನ ಬಗ್ಗೆ ಪ್ರಸ್ತಾಪ ಆಗಿರೋದ್ರಿಂದ ಅದರ ಬಗ್ಗೆ ವಿವರಣೆ ನೀಡುವಂತ ಸಾಧ್ಯತೆ ಇದೆ. ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ತಾಂಡವ ಆಡ್ತಾ ಇದೆ. ರಿಪಬ್ಲಿಕ್ ಕನ್ನಡ ಈಗಾಗಲೇ ಈ ಸುದ್ದಿ ಸ್ಫೋಟವನ್ನ ಮಾಡ್ತು. ಆ ನಂತರದಲ್ಲಿ ರಾಜ್ಯಾದ್ಯಂತ ಈ ಸುದ್ದಿ ಸಂಚಲನವನ್ನ ಉಂಟು ಮಾಡಿದೆ. ಈ ಲಂಚಾವತಾರ ಎಲ್ಲಿವರೆಗೂ ವ್ಯಾಪಿಸಿದೆ ಅಂತಂದ್ರೆ ಈಗ ಸಚಿವರ ಪುತ್ರನ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಈ ಎಲ್ಲಾ ವಿಚಾರಕ್ಕೂ ಸಂಬಂಧಪಟ್ಟಂತೆ ಕ್ಲಾರಿಟಿ ಅಥವಾ ಸ್ಪಷ್ಟನೆಯನ್ನ ಸಚಿವರು ಕೊಡ್ತಾರಾ ಅನ್ನುವಂಥ ಪ್ರಶ್ನೆ. ಇವತ್ತು ಸಿಎಂ ಅವರನ್ನ ಭೇಟಿಯಾಗಿ ತಿಮ್ಮಾಪುರ ಕೆಲವೊಂದು ವಿವರಣೆಗಳನ್ನ ನೀಡುವಂತ ಸಾಧ್ಯತೆ ಇದೆ. ಸಚಿವ ಆರ್.ಬಿ. ತಿಮ್ಮಾಪುರ್ ಪುತ್ರನ ಬಗ್ಗೆ ಕೂಡ ಪ್ರಸ್ತಾಪ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ CL7 ಪರವಾನಗಿ ನೀಡಲು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂಥ ಆರೋಪ ಪ್ರಮುಖವಾಗಿ ಕೇಳಿ ಬರ್ತಾ ಇರೋದು. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಸ್ಪಷ್ಟನೆ ನೀಡುವಂತೆ ಆರ್.ಬಿ. ತಿಮ್ಮಾಪುರ್ಗೆ ಸಿಎಂ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಇವತ್ತು ಸಿಎಂ ಅವರನ್ನ ಭೇಟಿಯಾಗಿ ಅಥವಾ ಸಿಎಂ ಅವ್ರಿಗೆ ಒಂದಷ್ಟು ಕ್ಲಾರಿಟಿಯನ್ನ ಸ್ಪಷ್ಟನೆಯನ್ನ ನೀಡುವಂತ ಸಾಧ್ಯತೆ ಇದೆ. ತಿಮ್ಮಾಪುರ್ ಅವರು ಹೇಳಿದ್ರು ಈಗಾಗಲೇ ಯಾವ ವಿಚಾರಣೆಯನ್ನು ಕೂಡ ಎದುರಿಸೋದಕ್ಕೆ ನಾನು ಸಿದ್ಧ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆದರೆ ಈ ವಿಚಾರ ಏನಿದೆ ಇದು ಬಹಳ ಡ್ಯಾಮೇಜ್ ಆಗ್ತಾ ಇದೆ. ಅಬಕಾರಿ ಮಂತ್ರಿ ಈ ವಿಚಾರದಲ್ಲಿ ಶಾಮೀಲಾಗಿಲ್ಲ, ನಾನು ಸೈನೇ ಬೇಕಾಗಿಲ್ಲ ಅನ್ನುವಂಥದ್ದನ್ನು ಅವ್ರು ಹೇಳಿದ್ರು ಕೂಡ ಅಸಲಿಗೆ ಏನು ನಡೆದಿದೆ ಅಬಕಾರಿ ಇಲಾಖೆಯಲ್ಲಿ ಅನ್ನುವಂಥ ಪ್ರಶ್ನೆ, ಲಂಚಾವತಾರ ನಡೀತಾ ಇದ್ರು ಕೂಡ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ, ಹಾಗಾದರೆ ಸಚಿವರ ಗಮನಕ್ಕೆ ಬಂದಿಲ್ವಾ ಅನ್ನುವಂಥ ಪ್ರಶ್ನೆ. ಅದರ ಜೊತೆಯಲ್ಲಿ ವಿಪಕ್ಷಗಳು ಈಗಾಗಲೇ ತಿಮ್ಮಾಪುರ್ ರಾಜೀನಾಮೆ ನೀಡಬೇಕು ಅಂತ ಆಗ್ರಹವನ್ನು ಕೂಡ ಮಾಡ್ತಾ ಇರೋದ್ರಿಂದ ಸರ್ಕಾರಕ್ಕೂ ಕೂಡ ಡ್ಯಾಮೇಜ್ ಆಗ್ತಾ ಇದೆ. ಹಾಗಾಗಿ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಸಿಎಂ ಮುಂದಾಗಿರೋದು. ಇವತ್ತು ತಿಮ್ಮಾಪುರ್ ಕೆಲವೊಂದು ವಿಚಾರಗಳ ಬಗ್ಗೆ, ಪ್ರಮುಖವಾಗಿ ಅವರ ಪುತ್ರನ ಬಗ್ಗೆ ಪ್ರಸ್ತಾಪ ಆಗಿರೋದ್ರಿಂದ ಅದರ ಬಗ್ಗೆ ವಿವರಣೆ ನೀಡುವಂತ ಸಾಧ್ಯತೆ ಇದೆ.